ಕಡೆ ಆಪ್ಷನ್ ಆದ್ರೂ ಕೂಡ ಜನರ ಕಡೆ ನೀವು ಬಂದ್ಬಿಟ್ರಿ. ಹೌದು, ನಮ್ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೆ ಒಂದೇ ಒಂದು ಇದೇನಂದ್ರೆ ನನ್ನ ಹೆಸರು ಚೆನ್ನಾಗಿದೆ, ನಾನೆಲ್ಲೂ ಹೆಸರು ಹಾಳು ಮಾಡ್ಕೊಂಡಿಲ್ಲ. ಒಂದು ನನ್ನ ಕೈಯಲ್ಲಾದ್ರೆ ನಾನು ಯಾರಿಗಾದ್ರೂ ಹೆಲ್ಪ್ ಮಾಡ್ತೀನಿ, ನನ್ನ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಯಾರಿಗೂ ತೊಂದರೆನೂ ಬಯಸೋದಿಲ್ಲ. ತೊಂದರೆ ಯಾಕಂದ್ರೆ ನನ್ನ ಗಂಜಿನೂ ಅಂಬ್ಲಿನೂ ಕುಡ್ಕೊಂಡು ನನ್ನ ಮನೇಲಿ ನಾನು ಇರ್ತೀನಿ, ಅವ್ರು ತೊಂದರೆ ಆಗಬೇಕು ಅಂತ ನಾನು ಯೋಚನೆ ಮಾಡೋದಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನಾನು ಇವತ್ತಿಂದಲ್ಲ, ನಾನು 2013 ನಾನು MLA ಆದಾಗಿಂದನು ಇವತ್ತುವರೆಗೂ ಐ ಆಮ್ ನಾನ್ ಕರಪ್ಟಿವ್. ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ನಾನ್ ಕರಪ್ಟಿವ್ ಅಂದರೆ ಹೆಂಗೆ ಅಂತ ಹೇಳಿದ್ರೆ, ನಾನು ತೊಗೊಳ್ದೆ ಅವ್ರು ತೊಗೊಂಡ್ರೆ ಅದು ಲೆಕ್ಕಕ್ಕೆ ನಾನು ಕರಪ್ಟಿವ್, ಅವ್ರು ತೊಗೊಂಡಿರುತ್ತೆ. ಹಂಗೆ ನಾನು ಯಾರಿಗೂ ಕೊಡಿಸೋದು ಇಲ್ಲ, ನೀವು ತೊಗೊಳ್ಳಿ ಅಂತ ಹೇಳೋದು ಇಲ್ಲ. ನಾನು ಒಂದು ಟ್ರಾನ್ಸ್ಫರ್ ಆಗ್ಬೋದು ಅಷ್ಟೇ. ನಾನು ಒಂದು ಟ್ರಾನ್ಸ್ಫರ್ ವಿಚಾರಗಳಲ್ಲಿ ನೀವು ಯಾರನ್ನ ಕೇಳಿ, ನಮ್ಮ ಆಫೀಸರ್ಸ್ನ ಯಾವ ಆಫೀಸಲ್ಲಾದರೂ ನನ್ನ ಪರ್ಸೆಂಟೇಜ್ ಕೊಡಿ, ನನಗೆ ಇದು ಕೊಡಿ ಅದು ಕೊಡಿ, ಇಲ್ಲ ಟ್ರಾನ್ಸ್ಫರ್ ಕೊಡಿ, ಕಾಂಟ್ರಾಕ್ಟ್ ಆಗಲಿ ಇದಾಗಲಿ, ನಾನು ಯಾರ ಹತ್ರನೂ ನಾನು ಕೇಳೋದಿಲ್ಲ, ನನಗೆ ಆ ಅಭ್ಯಾಸನೂ ಇಲ್ಲ. ಇನ್ನೊಂದು, ಯಾರೇ ಕಾಂಟ್ರಾಕ್ಟರ್ಸು ಆಫೀಸರ್ಸು ನಮ್ಮ ಮನೆ ಹತ್ರ ಯಾರು ಬರಬಾರ್ದು. ನನಗೆ ಅದೊಂದು ಅಲರ್ಜಿ. ನನಗೆ ಆಫೀಸರ್ಸು ಕಾಂಟ್ರಾಕ್ಟರ್ಸು ನನ್ನ ಮನೆ ಹತ್ರ ಬರ್ಬಾರ್ದು. ಯಾಕಂದ್ರೆ ಬೇರೆಯವ್ರು ನೋಡಿದಾಗ ಇಲ್ಲಿ ಕೋಲಾರಲ್ಲಿ ಮಾಡಲ್ವೇನೋ ಮನೆ ಹತ್ರ ಕರ್ಸ್ಕೊಂಡು ಮಾಡ್ತಾರೆ ಇವರು ಅನ್ನೋ ಉದ್ದೇಶ ಬರಬಾರದು ಅವ್ರಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಯಾರನ್ನೂ ಮನೆ ಹತ್ರನೂ ಅನುಸರಿಸಿ, ಏನೇ ಇದ್ರೂ ನನಗೆ ಮೀಟ್ ಮಾಡಬೇಕಂದ್ರೆ ಇಲ್ಲಿ ಆಫೀಸಲ್ಲಿ ಮೀಟ್ ಮಾಡಬೇಕು, ಇಲ್ಲ ನನ್ನ ಮನೆ DC ಆಫೀಸ್ ಪಕ್ಕ ಮನೆ ಇರೋದು ನಂದು, ಆ ಮನೆಯಲ್ಲಿ ಬಂದು ಮೀಟ್ ಮಾಡಬೇಕು. ಇಲ್ಲ ನಾನು ಎಲ್ಲಾದರೂ ಫಂಕ್ಷನ್ಸ್ ಅಲ್ಲಿದ್ದಾಗ ಬಂದು ಮೀಟ್ ಮಾಡಿ ಅಷ್ಟೇ. ಇಲ್ಲಾಂದರೆ ವಿಧಾನಸೌಧ LH ರೂಮಿಗೆ ಬನ್ನಿ ಮೀಟ್ ಮಾಡಿ. ಮನೆ ಹತ್ರ ನನಗೆ ಕಾಂಟ್ರಾಕ್ಟರ್ಸು ಆಫೀಸರ್ಸು ಯಾರು ಆದರೂ ಬರ್ತಾರೆ, ನಾನೇನು ಇಲ್ಲ ಅಂತ ಹೇಳಿದ್ರೆ ಬರ್ತಾರೆ. ಬಂದಿದ್ದ ತಕ್ಷಣ ನಾನು ಆಚೆ ನಮ್ಮ ಪೋರ್ಟಿಕಲ್ಲೇ ಚೇರ್ಗಳು ಹಾಕಿದ್ದೀನಿ, ಅಲ್ಲೇ ಕುತ್ಕೊಂಡು ಅಲ್ಲಿಂದ ಕಳಿಸ್ತೀನಿ. ಮಾತ್ರ ನಾನು ಮನೆ ಒಳಗಡೆ ಕರ್ಕೊಂಡು ಹೋಗೋದು. ಅದೇ ನಮ್ಮ ಲೀಡರ್ಸ್ ಬಂದಾಗ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬೇರೆಯವರು ಇವಾಗ ಅವರು ಆಫೀಸರ್ಸ್ ಬಂದು ಕುತ್ಕೊಂಡು ಮಾತಾಡುವಾಗ ಆಚೆ ನಮ್ಮ ಲೀಡರ್ಸ್ ಯಾರು ಇರ್ತಾರೋ ಮನೆ ಒಳ್ಳು ಏನೋ ಮಾತಾಡೋದು ಅನ್ನೋ ಒಂದು ಉದ್ದೇಶ ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಎಲ್ಲ ಪಾರದರ್ಶಕವಾಗಿರ್ಬೇಕು ಅಂತಕ್ಕೋಸ್ಕರ ನಾನು ಆ ಥರ ಮಾಡ್ಕೊಂಡು ಹೋಗ್ತೀನಿ. ಇದು ನನಗೆ ಮುಳ್ಬಾಗ್ಲಲ್ಲಿ ಅದನ್ನು ಫಾಲೋ ಅಪ್ ಮಾಡಿರೋದ್ರಿಂದ ಅಲ್ಲಿಂದ ಇಲ್ಲೇನಾಗಿದೆ, ಪ್ರತಿಯೊಂದು ವಿಲೇಜಲ್ಲೂ ನಮ್ಮ ಮುಳ್ಬಾಗ್ಲಿಗೆ ಲಿಂಕ್ ಇದೆ. ಇಲ್ಲಿ ಹೆಣ್ಣು ಕೊಟ್ಟಿರೋದು ತಗೊಂಡಿರೋದು ಎಲ್ಲ ವಿಲೇಜ್, ಪ್ರತಿಯೊಂದು ವಿಲೇಜ್ ಅಲ್ಲಿ ನಮ್ಮ ಮುಳ್ಬಾಗಲ್ ತಾಲೂಕವರು ಒಬ್ಬೊಬ್ರು ಇಬ್ಬಿಬ್ರು ಇರ್ತಾ ಇದ್ರು ಇಲ್ಲಿ ಬಂದು. ಅಂದ್ರೆ ನಾನು ಕ್ಯಾಂಪೇನ್ಗೆ ಹೋದಾಗ ಲಿಸ್ಟ್ ಆಗ್ತಾ ಇದ್ವಿ, ನಾಳೆ ಇಂಥ ದಿವಸ ಇಂಥ ವಿಲೇಜು ಅಂತ. ಅವ್ರಿಗೆ ಗೊತ್ತಾಗಿ ಆ ಗ್ರೂಪ್ಗಳು ನೋಡಿ ಅವ್ರು ಬಂದು ಆ ಊರಲ್ಲಿ ಕ್ಯಾನ್ವಾಸ್ ಮಾಡೋರು, ಒಳ್ಳೆಯವರು ಓಟ್ ಹಾಕಿ ನಾವೆಲ್ಲ ಇದೀವಿ ಅಂತ. ನನಗೆ ಆಪೋಸಿಷನ್ ನಮ್ಮ ಮುಳ್ಬಾಗಲ್ ತಾಲೂಕಲ್ಲಿ ಡೆಡ್ ಎಗನಿಸ್ಟ್ JDS ಪಾರ್ಟಿ ಅವ್ರು ನನಗೆ ಎಗನಿಸ್ಟ್ ಮಾಡುವಂಥ ಲೀಡರ್ಸು ಅವರೇ ಬಂದು ಇಲ್ಲಿ ಹೇಳಿದ್ದಾರೆ, ಇವ್ರು ಓಟ್ ಹಾಕಿ. ನಾವು ಮುಳ್ಬಾಗ್ಲಲ್ಲಿ ನಾವು ಪಾರ್ಟಿನೇ ಇಲ್ಲಿ ಓಟ್ ಹಾಕಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಒಂದು ವಿಲೇಜ್ ಅಲ್ಲಿ ಒಂದು ಲೋಡಿ ಬಂದು ನನಗೆ ಆರತಿ ತೆಗೆದ್ರು. ನಮ್ಮ ಪಕ್ಕದಲ್ಲಿ ನಮ್ಮ ಲೀಡರ್ ಹೇಳ್ತಾರಣ್ಣ, ಅವ್ರದ್ದು ಒಂದು 15 ಮನೆ ಇದೆ, ಹೆಚ್ಚು ಕಮ್ಮಿ ಒಂದು 15 ಮನೆಯಲ್ಲಿ ಅವ್ರದ್ದು ಒಂದು 50 ತೋಟರ್ಗೂ ಇದೆ ಅವ್ರದ್ದು. ಅವ್ರ ಹಾಕಲ್ಲ ನೋಡಿ ಅಮ್ಮ ಬಂದು ಆರತಿ ತೆಗಿತಾರೆ ಅಂತ. ಆಮೇಲೆ ಅವ್ರು ಹೇಳಿದ್ರು ಬಂದು ನನಗೆ, ಅಣ್ಣ ನಾನು ಇಂಥವ್ರ ತಂಗಿ ನಾನು ಅಂತ ಹೆಸರು ಹೇಳಿದ್ರು ಅವ್ರನ್ನ. ಅಮ್ಮ ಅಂಥವ್ರ ತಂಗಿನ, ಅವ್ರು ನಮ್ಗೆ ಓಟ್ ಹಾಕಲ್ವಲ್ಲ. ಅಣ್ಣ ನಮ್ಮ ಅಣ್ಣನೇ ಹೇಳಿದ್ದಾರೆ ಮಂಜೂರು ಓಟ್ ಹಾಕಿ, ಇಲ್ಲಿ ಓಟ್ ಹಾಕಿ ಅಂತ ಹೇಳಿದ್ರೆ 100% ನಾವೆಲ್ಲ ಓಟ್ ಹಾಕಿ. ನನ್ನ ಪಕ್ಕದಲ್ಲಿ ಅಣ್ಣ ಆ ಅಮ್ಮ ಹೇಳಿದಾರೆ ಅಂದ್ರೆ 50 ಓಟ್ ನಮ್ಗೆ ಬಂದಂಗೆ ಈ ಊರಲ್ಲಿ ಅಂತ. ಆ ಥರ ಆ ನಂಬಿಕೆ ವಿಶ್ವಾಸ, ಏನೋ ಕೊತ್ತೂರು ಮಂಜು ಒಳ್ಳೇದು ಮಾಡ್ತಾನೆ ಅಂತ ಜನ ನಂಬಿ ನನ್ನನ್ನು ಗೆಲ್ಸಿದ್ದಾರೆ. 100% ಅದಕ್ಕೆ ನ್ಯಾಯ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.